ಈಗ ನಮ್ಮ ಊಟದ ತಟ್ಟೆ ಹೇಗಿರಬೇಕು, ಯಾವಾಗ ಏನು ಎಷ್ಟು ತಿನ್ಬೇಕು ಅಂತ? ಒಂದೊತ್ತು ಉಂಡೋನು ಯೋಗಿ, 2 ಹೊತ್ತು ಉಂಡೋನು ಭೋಗಿ, 3 ಹೊತ್ತು ಉಂಡೋನು ರೋಗಿ ಅಂತ, 4 ಹೊತ್ತು ಉಂಡೋನ್ನ ಎತ್ಕೊಂಡು ಹೋಗಿ ಅಂತ. ಅಂದ್ರೆ ನೀವು ಹೇಳಿದ್ರಿ ಊಟದ ತಟ್ಟೆಯಲ್ಲಿ ಏನಿರ್ಬೇಕು ಅಂತ. ಏನೇನಿರ್ಬೇಕು ಅಂತ ಹೇಳಿದ್ರೆ ಎಲ್ಲ ರಸಗಳು ಇರಬೇಕು. ಅಂದ್ರೆ ಆರೋಗ್ಯವಾಗಿರ್ಬೇಕು ಅಂದ್ರೆ ನಾವು 6 ರಸಗಳನ್ನ ಸ್ವೀಕಾರ ಮಾಡ್ಬೇಕು. ಯಾವ್ದು? ಮಧುರ ಅಂತ ಹೇಳಿದ್ರೆ ಸಿಹಿ, ಆಮೇಲೆ ಅಮ್ಲ ಅಂತ ಹೇಳಿದ್ರೆ ಹುಳಿಯಾಗಿರುವಂತದ್ದು, ಕಟು ಅಂತ ಹೇಳಿದ್ರೆ ಸ್ವಲ್ಪ ಖಾರ ಇರುವಂತದ್ದು, ಮತ್ತೆ ತಿಕ್ತ ಅಂತ ಹೇಳಿದ್ರೆ ಕಹಿ ಆಗಿರುವಂತದ್ದು, ಕಷಾಯ ಅಂದ್ರೆ ಸ್ವಲ್ಪ ಒಗರು ಇರುವಂತದ್ದು, ಜೊತೆಗೆ ಲವಣ ರಸ. ಹೇಗಿರುತ್ತೆ ಈಗ ನಾವು ಸೌತ್ ಇಂಡಿಯನ್ ಫುಡ್ ನಾವು ಬಾಳೆ ಎಲೆನ ನಾವು ನೆನಪಿಸ್ಕೊಂಡ್ರೆ ಅದು ಶುರು ಆಗದೆ ಆ ರೀತಿಯಿಂದ. ಮೊದಲು ಮಧುರ ರಸ, ಆದ್ಯಂ ಮಧುರಂ, ಮೊದಲನೇದಾಗಿ ನಾವು ಪಾಯಸವನ್ನ ಬಳಸ್ತೀವಿ, ಆದ್ರೆ ಜಾಸ್ತಿ ಇರೋದಿಲ್ಲ, ಚೂರು. ನಂತರ ನಾವು ಕೋಸಂಬರಿಗಳನ್ನ ಸ್ವೀಕಾರ ಮಾಡ್ತೀವಿ, ಅದರಲ್ಲಿ ಹುಳಿ ಅಂಶ ಇರುತ್ತೆ. ಇವಾಗ ಅಕಸ್ಮಾತ್ ನೀವು ತವೆಯನ್ನು ತಗೊಳ್ತಾ ಇದ್ರು ಅದ್ರಲ್ಲೂ ಕೂಡ ಸ್ವಲ್ಪ ನಿಂಬೆ ಹಣ್ಣನ್ನ ಹಾಕಿರ್ತಾರೆ. ಸೊ ಅಮ್ಲರಸ ಅದರಲ್ಲೂ ಇರುತ್ತೆ, ಸ್ಲೈಟ್ ಪ್ರೋಟೀನ್ ಅದರಲ್ಲೂ ಇರುತ್ತೆ, ಯಾಕಂದ್ರೆ ಅದರಲ್ಲಿ ಬೇಳೆಗಳನ್ನ ಯೂಸ್ ಮಾಡಿರ್ತೀವಿ. ನಂತರ ನಾವು ಸ್ವಲ್ಪ ಪುಳಿಯೋಗರೆ ಅಥವಾ ಚಿತ್ರಾನ್ನ ಈ ರೀತಿಯಾದಂಥದ್ದು, ಅದರಲ್ಲಿ ಕಟುರಸ ಮತ್ತೆ ಅಮ್ಲರಸ ಎರಡು ಇರುತ್ತೆ, ಅಂದ್ರೆ ಖಾರನೂ ಇರುತ್ತೆ ಹುಳಿನೂ ಇರುತ್ತೆ. ನಂತರ ನಾವು ನಮ್ಮ ಮೇನ್ ಸ್ಟೇಪಲ್ ಫುಡ್ ಅಂತ ಏನೇ ಇರುತ್ತೆ ಅಂದ್ರೆ ಅನ್ನ ಮತ್ತೆ ಹುಳಿ ಸಾರು, ಅದ್ರಲ್ಲಿ ತರಕಾರಿ ಎಲ್ಲನೂ ಬರುತ್ತೆ, ಅದರಲ್ಲೂ ಅಮ್ಲರಸ ಕಟುರಸ ಇರುತ್ತೆ. ನಂತರದಲ್ಲಿ ನಾವು ಕರಿದಂತಹ ಪದಾರ್ಥಗಳನ್ನ, ತುಪ್ಪದಿಂದ ಮಾಡಿರುವಂತಹ ಪದಾರ್ಥಗಳನ್ನ ಸ್ವೀಕಾರ ಮಾಡ್ತೀವಿ. ಅದರ ನಂತರ ಮಜ್ಜಿಗೆಯನ್ನು ಸ್ವೀಕಾರ ಮಾಡ್ತೀವಿ, ಅದರಲ್ಲಿ ಕಷಾಯ ರಸ ಇರುತ್ತೆ. ಈ ರೀತಿಯಾದಂತಹ ಎಲ್ಲ ರಸಗಳನ್ನ ನಾವು ತಗೊಂಡ್ರೆ ಅದು ನಮ್ಮ ಕಂಪ್ಲೀಟ್ ಪ್ಲೇಟ್.